ಬನ್ನಿ ಇವತ್ತು ನಮ್ಮ ಬ್ರಹ್ಮಾಂಡದೊಳಗೆ ಒಂದು ಸಣ್ಣ ಪಯಣ ಹೋಗಿ ಬರೋಣ. ನಕ್ಷತ್ರಗಳಿಂದ ಹಿಡಿದು ನಿಗೂಢ ಕಪ್ಪು ಕುಳಿಗಳವರೆಗೆ ನಮ್ಮ ಈ ವಿಶ್ವದ ಎಂತೆಂಥ ಅದ್ಭುತಗಳಿವೆ, ಅದರ ದೊಡ್ಡ ದೊಡ್ಡ ರಹಸ್ಯಗಳೇನು ಅಂತ ನೋಡೋಣ. ಹೆಲೋ ಸೂಪರ್ ಸ್ಟಾರ್, ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಈ ಬ್ರಹ್ಮಾಂಡದ ವಿಶಾಲವಾದ ಜಾಗದಲ್ಲಿ ಒಂದು ಸಖತ್ ರೋಮಾಂಚಕ ಪ್ರಯಾಣ ಮಾಡ್ತಾ ಇದ್ದೀವಿ. ಸರಿ, ಮೊದಲು ನಾವು ಗ್ಯಾಲಕ್ಸಿಗಳಿಂದ ಅಂದ್ರೆ ನಕ್ಷತ್ರಪುಂಜಗಳಿಂದ ಶುರು ಮಾಡೋಣ. ಇವು ಬರೀ ನಕ್ಷತ್ರಗಳ ಗುಂಪು ಅಷ್ಟೇ ಅಲ್ಲ, ಇವು ಶತಕೋಟಿ ನಕ್ಷತ್ರಗಳು, ಗ್ಯಾಸ್ ಮತ್ತೆ ಧೂಳಿನಿಂದ ಕೂಡಿರೋ ದೊಡ್ಡ ದೊಡ್ಡ ನಗರಗಳಿದ್ದ ಹಾಗೆ. ನಮ್ಮ ಬ್ರಹ್ಮಾಂಡದ ರಚನೆಗೆ ಇವೇ ಮೂಲಾಧಾರ. ಹಾಗಾದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳನ್ನ ವಿಜ್ಞಾನಿಗಳು ಹೇಗೆ ಗುರುತಿಸ್ತಾರೆ ಗೊತ್ತಾ? ಅದರಲ್ಲೂ ಮುಖ್ಯವಾಗಿ ಅವುಗಳ ಶೇಪ್ ಅಂದ್ರೆ ಆಕಾರದ ಮೇಲೆ. ಯಾವೆಲ್ಲ ಆಕಾರ ಇರ್ಬೋದು ಅಂತ ಅನ್ಸುತ್ತೆ? ಇಲ್ಲಿ ನೋಡಿ, ಎರಡು ಮುಖ್ಯವಾದ ಟೈಪ್ಸ್ ಕಾಣ್ತಾ ಇದೆ. ಎಡಗಡೆ ಇರೋದು ಅಂಡಾಕಾರದ ಗ್ಯಾಲಕ್ಸಿ, ನೋಡೋಕೆ ಒಂದು ನುಣುಪಾದ ಬೆಳಕಿನ ಚೆಂಡು ಇದ್ದ ಹಾಗೆ. ಇದರಲ್ಲಿ ಹೆಚ್ಚಾಗಿ ಹಳೆ ನಕ್ಷತ್ರಗಳೇ ಇರೋದು. ಆದ್ರೆ ಬಲಭಾಗದಲ್ಲಿರೋದು ನೋಡಿ, ಸುರುಳಿಯಾಕಾರದ ಗ್ಯಾಲಕ್ಸಿ. ವಾವ್! ಇದರಲ್ಲೇ ನೋಡಿ ಹೊಸ ಹೊಸ ನಕ್ಷತ್ರಗಳು ಹುಟ್ಟೋದು ಆ ಸುಂದರವಾದ ಸುರುಳಿಯಾಕಾರದ ತೋಳುಗಳಲ್ಲಿ. ಸರಿ, ಜಗತ್ತಲ್ಲಿರೋ ಸಾವಿರಾರು ಕೋಟಿ ಗ್ಯಾಲಕ್ಸಿಗಳನ್ನ ಬಿಟ್ಟು ನಮಗೆ ತುಂಬಾನೇ ಸ್ಪೆಷಲ್ ಆಗಿರೋ ಒಂದ್ರ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಮನೆ ಆಕಾಶಗಂಗೆ. ಹೌದು, ನೀವು ಇರೋ ಈ ಗ್ಯಾಲಕ್ಸಿ ಹೆಸರೇ ಆಕಾಶಗಂಗೆ ಅಥವಾ ಮಿಲ್ಕಿ ವೇ. ಇದು ಕೂಡ ಒಂದು ಸುರುಳಿಯಾಕಾರದ ಗ್ಯಾಲಕ್ಸಿನೇ, ಆದ್ರೆ ಇದಕ್ಕೆ ಬಾರ್ಡ್ ಸ್ಪೈರಲ್ ಅಂತಾರೆ. ಯಾಕಂದ್ರೆ ಇದರ ಮಧ್ಯಭಾಗದಲ್ಲಿ ನಕ್ಷತ್ರಗಳ ಒಂದು ದಟ್ಟವಾದ ಪಟ್ಟಿ ಅಂದ್ರೆ ಬಾರ್ ಇದೆ ನೋಡಿ. ಆ ಬಾರ್ನಿಂದ ಈ ಸುರುಳಿ ತೋಳುಗಳು ಹೊರಗೆ ಬಂದಿವೆ. ಅಬ್ಬಾ, ಇದರ ಸೈಜ್ ಎಷ್ಟಿರಬಹುದು ಅಂತ ಊಹೆ ಮಾಡೋಕ್ಕೂ ಕಷ್ಟ. ನಮ್ಮ ಒಂದೇ ಒಂದು ಆಕಾಶಗಂಗೆ ಗ್ಯಾಲಕ್ಸಿಯಲ್ಲಿ ಹೆಚ್ಚು ಕಡಿಮೆ 100-400 ಶತಕೋಟಿ ನಕ್ಷತ್ರಗಳಿವೆ ಅಂತ ಒಂದು ಅಂದಾಜು. ಯೋಚನೆ ಮಾಡಿ, ಎಂಥ ದೊಡ್ಡ ಸಂಖ್ಯೆ ಇದು. ಇಷ್ಟೊಂದು ದೊಡ್ಡ ಗ್ಯಾಲಕ್ಸಿಯಲ್ಲಿ ನಾವು ಎಲ್ಲಿದ್ದೀವಿ? ಈ ಚಿತ್ರದಲ್ಲಿ ಕಾಣ್ತಾ ಇರೋ ಆ ಚಿಕ್ಕ ಚುಕ್ಕಿ ಇದೆಯಲ್ಲ, ಅದೇ ನಮ್ಮ ಸೂರ್ಯ. ಗ್ಯಾಲಕ್ಸಿಯ ಕೇಂದ್ರದಿಂದ ಸುಮಾರು 27,000 ಜ್ಯೋತಿರ್ವರ್ಷ ದೂರದಲ್ಲಿ ಓರಿಯನ್ ಅನ್ನೋ ಒಂದು ಸುರುಳಿ ತೋಳಿನ ಒಳಭಾಗದಲ್ಲಿ ನಾವಿದ್ದೀವಿ. ಇದೇ ನೋಡಿ ನಮ್ಮ ಕಾಸ್ಮಿಕ್ ಅಡ್ರೆಸ್. ಓಕೆ, ಗ್ಯಾಲಕ್ಸಿಯಿಂದ ಈಗ ಇನ್ನೊಂದು ಸ್ವಲ್ಪ ಝೂಮ್ ಇನ್ ಮಾಡೋಣ. ನಮ್ಮ ಸೂರ್ಯನ ಸುತ್ತಮುತ್ತ ಇರೋ ನಮ್ಮ ನೆರೆಹೊರೆ ಅಂದ್ರೆ ನಮ್ಮ ಸೌರವ್ಯೂಹದ ಕಡೆಗೆ ಬರೋಣ. ನಮ್ಮ ಸೌರವ್ಯೂಹದ ಕಥೆ ಶುರುವಾಗದು ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ. ಅವತ್ತು ನೆಬ್ಯುಲಾ ಅಂತ ಕರೆಯೋ ಒಂದು ದೊಡ್ಡ ಗ್ಯಾಸ್ ಮತ್ತೆ ಧೂಳಿನ ಮೋಡ ಇತ್ತು. ಅದು ತನ್ನದೇ ಗ್ರಾವಿಟಿಯಿಂದಾಗಿ ಕುಸಿಯೋಕೆ ಶುರುವಾಗಿ ಅದರ ಮಧ್ಯದಲ್ಲಿ ನಮ್ಮ ಸೂರ್ಯ ಮತ್ತೆ ಸುತ್ತ ಗ್ರಹಗಳು ಹುಟ್ಕೊಂಡ್ವು. ನಮ್ಮ ಸೌರವ್ಯೂಹದಲ್ಲಿ ಮುಖ್ಯವಾಗಿ 2 ಥರದ ಗ್ರಹಗಳಿವೆ. ಸೂರ್ಯನಿಗೆ ಹತ್ರ ಇರೋ ಬುಧ, ಶುಕ್ರ, ಭೂಮಿ ಮತ್ತೆ ಮಂಗಳ. ಇವೆಲ್ಲ ಕಲ್ಲಿಂದಾಗಿರೋ ಸಣ್ಣ ಸಣ್ಣ ಗಟ್ಟಿಯಾದ ಗ್ರಹಗಳು. ಇವನ್ನ ಆಂತರಿಕ ಗ್ರಹಗಳು ಅಂತೀವಿ. ಆದ್ರೆ ಸೂರ್ಯನಿಂದ ದೂರ ಇರೋ ಗುರು, ಶನಿ, ಯುರೇನಸ್, ನೆಪ್ಟ್ಯೂನ್ ಇದೆಯಲ್ಲ, ಅವುಗಳು ದೈತ್ಯ ಗ್ರಹಗಳು. ಹೆಚ್ಚಾಗಿ ಗ್ಯಾಸ್ ಮತ್ತೆ ಐಸ್ನಿಂದ ತುಂಬಿವೆ. ಈಗ ಇದನ್ನ ನೋಡಿ, ನಮ್ಮ ಭೂಮಿಗೂ ಆ ಗ್ಯಾಸ್ ದೈತ್ಯರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಭೂಮಿ ಸಿಲಿಕಾನ್, ಕಬ್ಬಿಣದಂತಹ ಗಟ್ಟಿ ವಸ್ತುಗಳಿಂದ ಆಗಿದ್ದರೆ ಗುರು, ಶನಿ ಗ್ರಹಗಳು ಬರೀ ಹೈಡ್ರೋಜನ್, ಹೀಲಿಯಂ ಗ್ಯಾಸ್ನಿಂದ ತುಂಬಿವೆ. ಸೈಜ್ ವಿಷಯಕ್ಕೆ ಬಂದ್ರೆ ಕೇಳೋದೇ ಬೇಡ. ಗುರು ಗ್ರಹ ನಮ್ಮ ಸೌರವ್ಯೂಹದಲ್ಲೇ ಅತಿ ದೊಡ್ಡ ಗ್ರಹ. ಸರಿ, ಗ್ರಹಗಳಾಯ್ತು. ಈಗ ಇಡೀ ಬ್ರಹ್ಮಾಂಡಕ್ಕೆ ಶಕ್ತಿ ಕೊಡು, ಅದರ ಆಕಾರವನ್ನೇ ನಿರ್ಧರಿಸೋ 2 ಮುಖ್ಯ ಶಕ್ತಿಗಳ ಬಗ್ಗೆ ಮಾತಾಡೋಣ. ಒಂದು ನಕ್ಷತ್ರಗಳು, ಇನ್ನೊಂದು ಆ ನಿಗೂಢವಾದ ಬ್ಲ್ಯಾಕ್ ಹೋಲ್ಗಳು ಅಂದ್ರೆ ಕಪ್ಪು ಕುಳಿಗಳು. ಹಾಗಾದ್ರೆ ನಕ್ಷತ್ರ ಅಂದ್ರೆ ಏನು? ಅದು ಹೇಗೆ ಹುಟ್ಟುತ್ತೆ? ಒಂದು ನೆಬ್ಯುಲಾ ಅಂದ್ರೆ ಆ ಗ್ಯಾಸ್ ಮತ್ತೆ ಧೂಳಿನ ಮೋಡ ಗ್ರಾವಿಟಿಯಿಂದ ಒಂದೆಡೆ ಸೇರಿದಾಗ ಅದರ ಮಧ್ಯಭಾಗದಲ್ಲಿ ಟೆಂಪರೇಚರ್ ಸುಮಾರು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತೆ. ಅಷ್ಟು ಬಿಸಿಯಾದಾಗ ನ್ಯೂಕ್ಲಿಯೋ ಫ್ಯೂಷನ್ ಅನ್ನೋ ಪ್ರಕ್ರಿಯೆ ಶುರುವಾಗಿ ಬೆಳಕು ಮತ್ತೆ ಶಕ್ತಿ ಹೊರಬರುತ್ತೆ. ಹೀಗೆ ಒಂದು ಸ್ಟಾರ್ ಹುಟ್ಟುಕೊಳ್ಳುತ್ತೆ. ಒಂದು ದೊಡ್ಡ ನಕ್ಷತ್ರದ ಜೀವನ ಇದೆಯಲ್ಲ, ಅದು ತುಂಬಾ ಡ್ರಾಮ್ಯಾಟಿಕ್ ಆಗಿರುತ್ತೆ. ಮೊದಲು ನೆಬ್ಯುಲಾದಲ್ಲಿ ಹುಟ್ಟುತ್ತೆ, ಆಮೇಲೆ ಕೋಟ್ಯಾಂತರ ವರ್ಷಗಳ ಕಾಲ ಮುಖ್ಯ ನಕ್ಷತ್ರವಾಗಿ ಉರಿಯುತ್ತೆ. ಅದರಲ್ಲಿರೋ ಹೈಡ್ರೋಜನ್ ಇಂಧನ ಖಾಲಿಯಾದಾಗ ಅದು ಕೆಂಪು ದೈತ್ಯವಾಗಿ ದೊಡ್ಡದಾಗುತ್ತೆ. ಕೊನೆಗೆ ಸೂಪರ್ನೋವಾ ಅನ್ನೋ ಒಂದು ಮಹಾಸ್ಫೋಟದಲ್ಲಿ ಸಿಡಿದು ಹೋಗುತ್ತೆ. ಆ ಸ್ಫೋಟದ ನಂತರ ಉಳಿಯದೆ ಒಂದು ನ್ಯೂಟ್ರಾನ್ ಸ್ಟಾರ್ ಅಥವಾ ಒಂದು ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್ ಈ ಹೆಸರು ಕೇಳಿದ್ರೇನೆ ಒಂದು ತರ ಕುತೂಹಲ ಅಲ್ವಾ? ಇದು ಸತ್ತು ಹೋದ ಒಂದು ದೊಡ್ಡ ನಕ್ಷತ್ರದ ತಿರುಳು.
ಇದರ ಗ್ರಾವಿಟಿ ಪವರ್ ಎಷ್ಟಿರುತ್ತೆ ಅಂದ್ರೆ ಅದರ ಹತ್ರ ಬಂದ ಯಾವುದೂ ವಾಪಸ್ ಹೋಗೋಕ್ಕಾಗಲ್ಲ. ಬೆಳಕು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಶಕ್ತಿಶಾಲಿ. ಈ ಬ್ಲ್ಯಾಕ್ ಹೋಲ್ಗಳಲ್ಲೂ ಬೇರೆ ಬೇರೆ ವಿಧಗಳಿವೆ. ಕೆಲವು ನಕ್ಷತ್ರಗಳು ಸ್ಫೋಟಗೊಂಡಾಗ ಹುಟ್ಕೊಳ್ತವೆ, ಅವು ನಕ್ಷತ್ರೀಯ ಬ್ಲ್ಯಾಕ್ ಹೋಲ್ಗಳು. ಇನ್ನು ಕೆಲವು ಗ್ಯಾಲಕ್ಸಿಗಳ ಮಧ್ಯದಲ್ಲೇ ಇರ್ತವೆ. ಇವು ನಮ್ಮ ಸೂರ್ಯನಿಗಿಂತ ಲಕ್ಷಾಂತರ ಕೋಟ್ಯಾಂತರ ಪಟ್ಟು ದೊಡ್ಡವು. ಇವನ್ನ ಅತಿ ಬೃಹತ್ ಬ್ಲ್ಯಾಕ್ ಹೋಲ್ಗಳು ಅಂತ ಕರೀತಾರೆ. ಇವೆರಡರ ಮಧ್ಯದ ಸೈಜ್ನ ಬ್ಲ್ಯಾಕ್ ಹೋಲ್ ಕೂಡ ಇರಬಹುದು ಅಂತ ವಿಜ್ಞಾನಿಗಳು ಊಹಿಸ್ತಾರೆ. ಇಷ್ಟೆಲ್ಲ ನೋಡಿದ್ವಿ ಅಲ್ವಾ? 100 ಶತಕೋಟಿ ಗ್ಯಾಲಕ್ಸಿಗಳು, ಪ್ರತಿಯೊಂದರಲ್ಲೂ 100 ಶತಕೋಟಿ ನಕ್ಷತ್ರಗಳು. ಇಷ್ಟು ದೊಡ್ಡ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಜೀವ ಇರೋದು ನಮ್ಮ ಭೂಮಿ ಮೇಲೆ ಮಾತ್ರನಾ? ಬೇರೆ ಎಲ್ಲೂ ಇಲ್ವಾ? ಯೋಚನೆ ಮಾಡಿದ್ರೆ ತಲೆ ಗಿರ್ರನ್ನುತ್ತೆ ಅಲ್ವಾ? ಇವತ್ತಿನ ಈ ಪಯಣ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಮಾಹಿತಿ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.